ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಊಟಕ್ಕೆ ಹಾಗಲಕಾಯಿ ಪಲ್ಯ ಮಾಡಬೇಕು ಅಂತ ಇದ್ದೀವಿ. ಸೊ ನಮ್ಮ ಅಜ್ಜಿ ಇದ್ದಾರಲ್ಲ, ಅವರು ರೆಸಿಪಿನ ಹೇಗೆ ಮಾಡೋದು ಅಂತ ನನಗೆ ಹೇಳ್ಕೊಡ್ತಾರೆ. ಸೊ ಅವ್ರು ಹೇಳಿದ ಪ್ರಕಾರ ನಾನು ಮಾಡಿ ಕಲ್ತ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೀವು ಬೇಕಿದ್ರೆ ಹಾಗಲಕಾಯಿ ಪಲ್ಯನ ಹೇಗೆ ಮಾಡ್ತಾರೆ ಅಂತ ನೋಡಿ ಈ ವಿಡಿಯೋ ನೋಡಿ ಕಲ್ತ್ಕೋಬಹುದು. ಸೊ ಬನ್ನಿ ನೋಡೋಣ. ಹಾಗಲಕಾಯಿ ಎಂತ ಮಾಡ್ತಾ ಇದ್ದೆ ಅಜ್ಜಿ ಇವತ್ತು? ಹಾಗಲಕಾಯ್ದ ಹಾಗಲಕಾಯಿ ಪಲ್ಯ ಮಾಡು, ಕಾಯ ಹೋಳು ಮಾಡು, ಹೋಳು ಮಾಡಿ ಮಿಕ್ಸನ್ನಿಗೆ ಹಾಕಿರೆ ಸಣ್ಣ ಆಗ್ತಲೆ. ಇಟ್ಟು ಸಣ್ಣ ಕುಚ್ಕೊಳ್ಳುವಲ್ಲ, ಇದೆ ಹಿಂಗೆ ಸಣ್ಣ ಮಾಡ್ಕೊಳ್ಳು. ನೀ ಇಷ್ಟಿಷ್ಟು ದೊಡ್ಡ ದೊಡ್ಡ ಹೋಳು ಮಾಡ್ಕೊಡ್ತೀಯಾ? ಎಷ್ಟು ದೊಡ್ಡ ಹೋಳು ಮಾಡ್ಕೊಡ್ತೀನಿ. ಅಡ್ಡಿಲ್ಲ, ಮಿಕ್ಸನ್ನಿಗೆ ಹಾಕು, ಹಾಕಿ ಇಷ್ಟು ಸಣ್ಣ ಮಾಡ್ತೀವಿ. ಅಡ್ಡಿಲ್ಲ. ಹಸಿಮೆಣಸು ಕೊಚ್ಚುತ್ತಾ ಇದ್ದೆ ಹಾಗಲಕಾಯಿ ಪಲ್ಯಕ್ಕೆ. ನೀವು ಕಲ್ತ್ಕೊತ್ತಿ ಅಂದಿಲ್ಲ, ಹೇಗೆ ಕೊಡ್ತೀಯಕ್ಕ? ಓಕೆ. ಹಾಗಲಕಾಯಿ ಹೋಳು ಹಾಕೋದಕ್ಕೆ ಮಿಕ್ಸನ್ನಿಗೆ. ಈಗ ಸರಿ ಕುಂಡ್ರಿಸ್ಕೊಂಡು ಎಳೆಯವು ಹಿಂಗೆ ಒಟ್ಟ ನುರಿಯವ ಹಿಂಗೆ ಹಂಗೆ ನುರಿ ಹಿಂಗೆ ಕಲಸಿ ಎಷ್ಟೊತ್ತು ಬಿಡವು ಅಜ್ಜಿ? ಚೆನ್ನಾಗಿ ಕಲಿಸು, ಅಡಿ ಗಂದೆಲ್ಲ ಹಾಕಿ ಎಷ್ಟೊತ್ತು ಬಿಡವು? ಅಡಿ ಬಿಟ್ಟು ಎಷ್ಟು ತಾಸು? ಒಂದು ತಾಸು? ಅದು ಒಂದು ತಾಸು ಗಟ್ಟಲೆ ಬಿಡಿದೆ. ನಾವೆಲ್ಲ ಅಮ್ಮಂಗೆಲ್ಲ ಹಾಕ್ತೀವಿ. ಎಷ್ಟೊಂದು ಅಂದಾಜು ಟೈಮ್ ಎಷ್ಟು? ಒಂದು ಅರ್ಧ ಗಂಟೆ. ಅರ್ಧ ಗಂಟೆ. ಈಗ ನಾಲ್ಕು ನೀರು. ನಂದು ಈಗ ಸ್ನಾನ ಎಲ್ಲ ಆಗಿ ಮುಗೀತು. ಈಗ ಮುಂದಿನ ರೆಸಿಪಿ ಹೇಗೆ ಮಾಡೋದು ಅಂತ ಅಜ್ಜಿನ ಹೋಗಿ ಕೇಳೋಣ. ಅಜ್ಜಿ ಹೇಳಿದ್ರಲ್ಲ 30 ಮಿನಿಟ್ಸು ಅದನ್ನು ಮ್ಯಾರಿನೇಟ್ ಮಾಡಬೇಕು ಅಂತ. ಸೊ ಈಗಲೇ 30 ಮಿನಿಟ್ಸ್ ಕೂಡ ಆಯಿತು, ಮ್ಯಾರಿನೇಟ್ ಆಗಿದೆ ಅನಿಸುತ್ತೆ. ಬನ್ನಿ ನೋಡೋಣ ಮುಂದಿನ ರೆಸಿಪಿ ಹೇಗೆ ಅಂತ ತಿಳ್ಕೊಳ್ಳೋಣ. ಎರಡು ಕೈಲಿ ಬಿಟ್ಟು ಹಾಗೆ ರಸ ತೆಗಿ. ಬಟ್ಲಲ್ಲಿ ಬದಿಗಿಟ್ಟು ಯಾಸಟ್ಯೋ ಕೊಬ್ಬರಿ ಎಣ್ಣೆ ಹಾಕ್ಯೋ. ಕೊಬ್ಬರಿ ಎಣ್ಣೆ ಹಾಕಿ ನೋಡು. ಅಂತ ಬಿಟ್ಟು ಕಡಿಮೆ ಹಾಕಿ ಸಾಕ? ಈಗ ಸಾಕು. ಚೂರು ಹಾಕ್ಬಿಡು. ಬೇಗ ಸಣ್ಣ ಮಟ್ಟಿ ಉದ್ದಿನಬೇಳೆ ಎಷ್ಟು ಹಾಕ್ಲಾ? ಮತ್ತೆ ಚೆನ್ನಾಗಿ ಸಾಕು. ಈಗ ತಡಿ ಎಷ್ಟು ಚೆನ್ನಾಗಿ ಕಡೆ 4 ಜೀರಿಗೆ ಹಾಕು. ಈ ಸಾಕ್ನಕಾಯಿ ಹಾಕು. ಹಂಗೆ ಹಾಕು. ಹಿಂಗೆ ಎಷ್ಟು ಹಾಕ್ಲಿ? ಅರಿಶಿನ ಎಷ್ಟು ಹಾಕ್ಲಾ? ಈ ಹಿಂಗೆ ಹಾಕೊಂತ ಸಾಕ? ಹಿಂಗು ನೋಡು, ಉಟ್ಟೆಲ್ಲ ಬಿಡಿದೆ, ಇಷ್ಟೆಲ್ಲ ಬಿಡಿದೆ. ಓಕೆ. ಅವ್ರಿಗೆ ಬಟ್ಟೆ ಈಗ ಹಸಿ ಮೆಣಸು ಹಾಕಿಕ್ಕಿ ದೂರ ಹೋಗು. ಈಗ ಅದರ ಪುಡಿ ಮಾಡಿ ಹಾಕು.